ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ವಿಜಯಪುರ ಜಿಲ್ಲಾ ಅನ್ನದಾತ ಯುವ ರೈತ ಸಂಘಕ್ಕೆ ವಿಜಯಪುರ ಜಿಲ್ಲಾ ಅನ್ನದಾತ ಯುವ ರೈತ ಸಂಘಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಜೈ ರೈತರ ಸಮಸ್ಯೆ ತುಂಬ ಇದೆ. ಇವತ್ತು ಕಬ್ಬು ಬೆಳೆದಂಥ ರೈತ ಕಾರ್ಖಾನೆಗಳು ಆರಂಭ ಆಗಿದ್ರು ಕೂಡ ಬೆಲೆ ನಿಗದಿಯಾಗಿಲ್ಲ ಅಂತ ಆತಂಕ ಪಡ್ತಾ ಇದ್ದಾರೆ. ನ್ಯಾಯಯುತವಾದ ಬೆಲೆ ನಿಗದಿಯಾಗಬೇಕು. FRP ಮೋಸ ಆಗ್ತಾ ಇದೆ, ಇಳುವರಿಲಿ ಮೋಸ ಆಗ್ತಾ ಇದೆ, ತೂಕದಲ್ಲಿ ಮೋಸ ಆಗ್ತಾ ಇದೆ ಅಂತ ರೈತ ಆಕ್ರಂದನ ಪಡ್ತಾ ಇದ್ದಾರೆ. ಇಂಥ ಸನ್ನಿವೇಶದಲ್ಲಿ ಸೂಕ್ತವಾದಂಥ ಹೆಚ್ಚುವರಿ ಬೆಲೆಯನ್ನು FRP ಮೇಲೆ ನಿಗದಿ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ. ಮತ್ತೆ ಕಳೆದ ವರ್ಷ 150 ರೂಪಾಯಿ ಹೆಚ್ಚುವರಿ ದರ ನಿಗದಿ ಮಾಡಿದ್ರು, ಹಣ ಕೂಡ ಕೊಟ್ಟಿಲ್ಲ ಅಂತ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಇವೆಲ್ಲ ಹಿನ್ನೆಲೆಯಲ್ಲಿ ಜೊತೆಗೆ ಏನು ತೊಗರಿ ಬೆಳೆದಂಥ ರೈತರು ಬೆಳೆಯೆಲ್ಲ ಲಾಸ್ ಆಗ್ತಾ ಇದೆ, ಬೆಳೆ ವಿಮೆ ಬರ್ತಾ ಇಲ್ಲ ಅಂತ ಹಲವಾರು ಸಮಸ್ಯೆಗಳು ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಮುಂದೆ ಪ್ರತಿಭಟನೆ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪತ್ರವನ್ನು ಸ್ವೀಕಾರ ಮಾಡಿದ್ದಾರೆ. ಇವತ್ತು ಹೇಳಿದ ಬಗ್ಗೆ ಒತ್ತಾಯ ಪತ್ರವನ್ನು ಸ್ವೀಕಾರ ಮಾಡಿ ಈ ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ ಮಾತುಕತೆ ಆಡಿಸಿ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಏನು ಬೆಳೆ ವಿಮೆ ನಷ್ಟ ಆಗಿದೆ ಅದಕ್ಕೆ ಏನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕು, ಅದರ ಒಂದು GPS ಒಂದು ಅವಧಿಯನ್ನು ವಿಸ್ತರಣೆ ಮಾಡಬೇಕು ಅಂತ ರೈತರು ಒತ್ತಾಯ ಮಾಡಿದ್ದಾರೆ. ಅದರ ಬಗ್ಗೆನೂ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಅಡಿಷನಲ್ DC ಅವರು ಒಪ್ಪಿಕೊಂಡಿದ್ದಾರೆ. ಸರ್ಕಾರ ಅಥವಾ ಆಡಳಿತ ಮಾಡ್ತಕ್ಕಂಥವ್ರು ರೈತರ ಬಗ್ಗೆವಾಗಿ ಲಘುವಾಗಿ ನಡ್ಕೋಬಾರ್ದು. ರೈತರು ಬಂದರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಕೋನ ಕುಂಭಸ್ಥ ಬಂದು ಅರ್ಜಿ ಇಸ್ಕೊಳ್ಳೋ ಪದ್ಧತಿ ಸರಿಯಲ್ಲ. ಅದಕ್ಕಾಗಿ ಇವತ್ತು ಅವರಿಗೆ ಸರಿಯಾದಂಥ ಪಾಠ ಹೇಳಿದ್ದೀವಿ. ಆನಂತರ ಅಡಿಷನಲ್ DC ಅವರು ಬಂದು ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನು ಮುಂದೆ ಈ ರೀತಿಯ ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಕೊಡೋಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ಅವರಿಗೆ ಸರಿಯಾದಂಥ ಬುದ್ಧಿವಾದವನ್ನು ಹೇಳಿದ್ದಾರೆ. ಅಧಿಕಾರಿಗಳಿಗೆ ರೈತರು ಗುಲಾಮರಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಸರ್ಕಾರಿ ಸೇವಕರು ಇವರು, ನಾವು ಯಾರಿಗೂ ಗುಲಾಮರಲ್ಲ, ನಾವು ಯಾರನ್ನೂ ಕೈ ಒಟ್ಟಲ್ಲ, ನಾವು ನಮ್ಮ ಕಾನೂನು ಕೇಳಕ್ಕೆ ಬರ್ತೀವಿ. ಇವರು ಬೇಕಾಬಿಟ್ಟಿಯಾಗಿ ನಡ್ಕೊಂಡ್ರೆ ಸುಮ್ಮನಿರ್ಲಿಕ್ಕಾಗಲ್ಲ ಅನ್ನುವಂಥ ಎಚ್ಚರಿಕೆ ಕೊಡಲಿಕ್ಕೆ ನಾನು ಬಯಸ್ತೀನಿ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಾಗಿತ್ತು. ಉದ್ದೇಶ ಸತತ 2 ತಿಂಗಳಿಂದ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಕಬ್ಬಿನ ವಿಷಯದಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಬೇಕು, ಒಂದು ಫ್ಯಾಕ್ಟ್ರಿ ಚಾಲು ಮಾಡಬೇಕು ಅನ್ನುವಂಥ ರೈತರ ಬೇಡಿಕೆ ಏನಿತ್ತು. ಇವತ್ತು ವಿಜಯಪುರ ಜಿಲ್ಲೆ ಇರ್ತಕ್ಕಂಥ ಬಸವೇಶ್ವರ ಫ್ಯಾಕ್ಟ್ರಿಯವರು ಪರ್ ಟನ್ನಿಗೆ 3,000 ರೂಪಾಯಿ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಮನಾಲಿ ಸುಗರ್ಸ್ ಆಗಿರ್ಬೋದು, ಆಲ್ಮೇಲೆ KPR ಸುಗರ್ಸ್ ಆಗಿರ್ಬೋದು, ಇವತ್ತು ಸಂಗಮನಾಥ ಯರಗಲ್ಲ ಸಂಗಮನಾಥ ಸುಗರ್ಸ್ ಆಗಿರ್ಬೋದು, ಇಂಡಿಯನ್ ಸುಗರ್ಸ್ ಚರಿಚಾಣ, ಬೇನೂರು ಫ್ಯಾಕ್ಟ್ರಿ, ಇವು ಒಂದು 10 ಫ್ಯಾಕ್ಟ್ರಿ ಮಾಲೀಕರು ಬಂಡತನದಿಂದ ಆ ಫ್ಯಾಕ್ಟ್ರಿ ರೇಟ್ ಘೋಷಣೆ ಮಾಡದೇ ಇವತ್ತು ಫ್ಯಾಕ್ಟ್ರಿ ಚಾಲು ಮಾಡಿದ್ದಾರೆ. ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿ ಅವರು ಭಾಗವಹಿಸಿ ಇವತ್ತೇನು ಬಸವೇಶ್ವರ ಸುಗರ್ಸ್ ಏನಿದೆ ಅದು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಏನು 3,000 ಕೊಟ್ಟಿದ್ದಾರೆ. ಆ 3,000 ರೂಪಾಯಿ ರೇಟನ್ನು ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೂ ರೈತರಿಗೆ ಕೊಡುವಂಥದ್ದು ಒಂದು ಆದೇಶವನ್ನು ಮಾಡುವಂಥದ್ದು ಆಗಬೇಕು. ಎರಡನೇದಾಗಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕಬ್ಬು ತೊಗೊಂಡು 14 ದಿವಸಕ್ಕೆ ರೈತರು ಬಿಲ್ ಹಾಕ್ಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಅದ. ಇವತ್ತು ಫ್ಯಾಕ್ಟ್ರಿ ಮಾಲೀಕರು 2 ತಿಂಗಳ 3 ತಿಂಗಳ ಆದ್ರೂ ಬಿಲ್ ಹಾಕಲಾರ್ದೆ ಎಷ್ಟೋ ವರ್ಷಗಳ ಕಾಲ ರೈತರಿಗೆ ಕಾಡಿಸಿದ್ದದ. ಇನ್ನು ಮೂರನೇದಾಗಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬಿಜಾಪುರ ಜಿಲ್ಲೆಯಲ್ಲಿ ಸಂಪೂರ್ಣ ತೊಗರಿ ಬೆಳೆ ಇವತ್ತು ಹಾಳಾಗೋಗಿದೆ. ಇವತ್ತು ಭೀಮಾ ಫಸಲ್ ಯೋಜನೆಯಲ್ಲಿ ಇವತ್ತು ಕೆಲವೊಬ್ಬರು ರೈತರು ಕಟ್ಟಿಲ್ಲ, ಅದು ದುಡ್ಡು ಬಂದಿಲ್ಲ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಯವರು ತೊಗರಿ ಬೆಳೆ ಏನು ಸಮಗ್ರ ಜಿಲ್ಲೆಯಲ್ಲಿ ಹಾಳಾಗ್ಯದ, ಸಂಪೂರ್ಣ ಅಧಿಕಾರಿಗಳನ್ನು ಬಿಟ್ಟು ಅದು ಸಂಪೂರ್ಣ ಸಮೀಕ್ಷೆಯನ್ನು ಮಾಡಿ ಇವತ್ತು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಇವತ್ತು ರೈತರಿಗೆ ತೊಗರಿ ಪರಿಹಾರವನ್ನು ಕೊಡುವಂಥದ್ದು ಮಾಡಬೇಕು. ಚಂದ್ರಗೌಡ ಪಾಟೀಲ್ ಜಿಲ್ಲಾಧ್ಯಕ್ಷ, ರೈತ ಸಂಘ ಜಿಲ್ಲಾಧ್ಯಕ್ಷರು, ವಿಜಯಪುರ. ಅದ್ರ ಬಗ್ಗೆ ಮಾಡಿ